ಏನಪ್ಪನೆ ಈ ಅಪ್ಪಂದು ಕರ್ಮ ಕಾಂಡ್ಗಳು ಅಲ್ಲಪ್ಪನೆ ಈ ವಿಡಿಯೋಗಳನ್ನ ಮಕ್ಳು ಮರಿಗಳು ನೋಡ್ಬಿಟ್ರೆ ಏನಪ್ಪನೆ ಗತಿಗಳು ತುಂಬ ಕಷ್ಟ. ಎಲ್ಲಿ ಸಿಗುತ್ತೆ? ಪ್ಯಾಂಟ್ ಜೇಬ್ ತೂತಾಗಿದೆ ಅಂತ ಯಾಮಾರಿಸಿ ಕಳಿಸ್ಬಿಟ್ನಲ್ಲ. ಅಲ್ಲ ಮಾರ್ರೆ, ಆಫ್ಟರ್ ಆಲ್ ಒಂದು ಪೆನ್ ಡ್ರೈವಿಗೋಸ್ಕರ ನಿಮ್ಮ ಮನೆವರೆಗೂ ಬಪ್ಪ ಅವಶ್ಯಕತೆ ಎಂತ ಇದ್ದಿತ್ತು? ಆ ಡೌಟ್ ನನಗೆ ಬಂದಿದ್ದಕ್ಕೆ ಅಲ್ವಾ ಇದನ್ನ ನನ್ನ ಹತ್ರನೇ ಉಳಿಸ್ಕೊಂಡಿದ್ದು. ಅದರಲ್ಲಿ ಎಂತ ಇತ್ತಂದಲ್ಲಿ ನೀವು ಕಂಡ್ರೆ? ಇಲ್ಲ, ನೋಡಬೇಕು ಅಂತ ಲ್ಯಾಪ್ಟಾಪ್ಗೆ ಹಾಕ್ತೆ, ಅಷ್ಟರಲ್ಲಿ ಚಾರ್ಜ್ ಮುಗಿದೋಯ್ತು. ಅಷ್ಟರಲ್ಲಿ ಡೀಲಿಂಗ್ ರಾಜ್ ಬಂದೇ ಬಿಟ್ಟ. ಕಡಿಕವ ಎಂತ ಹೇಳ್ದ? ಅದೇ ಇದು ಅವ್ರ ತಾಯಿ ಕೊಟ್ಟಿರೋ ಪೆನ್ ಡ್ರೈವು ಅವ್ರ ನೆನಪಿಗೋಸ್ಕರ ಇಟ್ಕೊಂಡಿದ್ದೀನಿ ಅಂತ ತುಂಬ ಗೋಗಾರ್ದ. ಅದನ್ನು ನೀವು ನಂಬಿಬಿಟ್ರಿ. ತಾಯಿ ವಿಷಯ ಅಲ್ವಾ, ಸ್ವಲ್ಪ ನಮ್ದೆ. ಎಲ್ಲಿ ಕೊಡಿಕಂಬ? ಮೂಸ್ ನೋಡಕ್ಕೆ ಅದೇ ಮೂಲಂಗಿ ಏನು? ಕಾಶಿ ಅವರೇ, ಏನಾದರೂ ಗೊತ್ತಾಯ್ತಾ? ಏ ದಡ್ಡ, ನೋಡಿದ ತಕ್ಷಣ ಹೇಳೋದಕ್ಕೆ ಅವನೇನು ಫೋರೆನ್ಸಿಕ್ ಆಫೀಸರ? ಯಜಮಾನ್ರೆ, ಕೆಲವೊಂದನ್ನ ಫೋರೆನ್ಸಿಕ್ ಅವರೇ ಹೇಳ್ಕಂದಳಿ ಏನಿಲ್ಲ, ನಮ್ಮ ಅನುಭವದಿಂದಲೂ ಗೊತ್ತಾಗ್ತದೆ. ಶಿವರೇ, ನಿಮ್ಮ ಡೀಲಿಂಗ್ ರಾಜು ಪಕ್ಕ ಸುಳ್ಳು ಹೇಳಿದ. ಇಲ್ಲ ಕಾಶಿ ಅವರೇ, ಅಮ್ಮ ಕೊಟ್ಟಿದ್ದು ಅವ್ರ ನೆನಪಿಗೋಸ್ಕರ ಇಟ್ಕೊಂಡಿದ್ದೀನಿ ಅಂತ ಪಾಪ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿ ಹೇಳ್ದ. ಹೌದಾ? ಹಾಗಿದ್ರೆ ಆ ಎಮೋಷನ್ನೇ ಸುಳ್ಳು ಮರ್ರೆ. ಅದೇ ಹೇಳ್ತೀರಾ? 15 ವರ್ಷದ ಹಿಂದೆ ಹಬ್ಬಬ್ಬ ಅಂದರೂ 4GB ಪೆನ್ ಡ್ರೈವ್ ಇಪ್ಪುದೇ ಹೆಚ್ಚು. ಅಲ್ಲ, ಫಾರಿನಲ್ಲೆಲ್ಲ ಬೇರೆ ಇದ್ದಿತ್ತು ಬಿಡಿ, ಆದರೆ ಇಂಡಿಯಾದಲ್ಲಿ 1GB 2GB ಅಮ್ಮಮ್ಮ ಅಂದ್ರೆ 4GB ಅದೇ ಹೆಚ್ಚು. ಆದರೆ ಇದು ಒಂದಲ್ಲ ಎರಡಲ್ಲ 250GB ಪೆನ್ ಡ್ರೈವ್. ಇದನ್ನ 15 ವರ್ಷದ ಹಿಂದೆ ಅವ್ರ ಅಮ್ಮ ಅವ್ರಿಗೆ ಕೊಡೋಕೆ ಹ್ಯಾಂಗ್ ಸಾಧ್ಯ? ಅಲ್ವಾ ಕಾಶವರೇ, ಯು ಆರ್ ವೆರಿ ಇಂಟೆಲಿಜೆಂಟ್. ನನಗಿದು ಹೊಳಿಲೇ ಇಲ್ಲ. ಈ ಪೆನ್ ಡ್ರೈವಲ್ಲಿ ಅಂಥದ್ದು ಏನಿರ್ಬೋದು? ಹೇಳು ಬಾಬಾ. ವಿಷಯಗಳು ಗೊತ್ತಾಯ್ತಾನಪ್ಪನೆ. ಡೀಲಿಂಗ್ ರಾಜುಗಳದು ವಿಡಿಯೋಗಳು ಲೀಕ್ಗಳು. ಅಲ್ಲ, ಈ ಅಪ್ನು ಹೆಂಗಿದ್ನು ಆಫೀಸ್ಗಳಲ್ಲಿ ಇಂಥ ಕರ್ಮ ಕಾಂಡಗಳು ಇಟ್ಕೊಂಡು ಒಳ್ಳೆ ಗುಮ್ಮನ್ ಗುಸ್ಕ ಇದ್ದಂಗೆ ಇದ್ದಪ್ಪನೆ. ಈಗ ನೋಡು, ಈ ಅಪ್ನು ಮಾಡೋ ಕೆಲ್ಸಗಳೆಲ್ಲ ಇಂಥವೇ. ಆದ್ರೆ ಆಫೀಸ್ಗಳಲ್ಲಿ ನೋಡ್ಬೇಕಪ್ಪನೆ, ಏನು ಪೋಸ್ಗಳು, ಬಿಲ್ಡಪ್ಗಳು ನೋಡ್ತಾ ಇರ್ತೀವಪ್ಪನೆ. ಈ ಅಪ್ಪಂದು ಇನ್ನೂ ವಿಡಿಯೋಗಳು ಬರೋದು ಎಲ್ಲ ಬಂದ್ಮೇಲೆ ಈ ಅಪ್ಪನು ಇಲ್ದೇ ಇರೋ ಮಾನಗಳು, ಮರ್ಯಾದೆಗಳು ಎಲ್ಲಾನ ತೆಗೆದು ಹರಾಜುಗಳು ಹಾಕ್ಬಿಡ್ಬೇಕಪ್ಪನೆ. ಶಿವಪುಟ್ಟ, ಕಸ ಗುಡಿಸ್ಬೇಕಾ? ಗುಡಿಸ್ತೀನಿ. ಅಯ್ಯೋ ಸರ್, ಕಂಪ್ನಿ ಡಾಟಾನೆಲ್ಲ ಒಂದು ಪೆನ್ ಡ್ರೈವ್ಗೆ ಬಾಸ್ಗೆ ಹಾಕೊಟ್ಟಲ್ಲ, ಆ ಪೆನ್ ಡ್ರೈವ್ ಬೇಕಾಗಿತ್ತು. ಬಾಬು, ಸರಿಯಾದ ಟೈಮ್ಗೆ ಕಾಲ್ ಮಾಡಿದೆ. ನಾನು ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಏನಂತ? ಅಪ್ಪ, ಆ ಡೀಲಿಂಗ್ ರಾಜು ಯಾಕೆ ಸುಳ್ಳು ಹೇಳ್ದ, ಯಾಕೆ ಅಷ್ಟು ಒಳ್ಳೆಯವನಾಗಿ ನಡ್ಕೊಂಡ ಅಂತ ಈಗ ಗೊತ್ತಾಯ್ತು. ಏನು ವಿಷಯ ಅಂತೆ? ಆ ಡೀಲಿಂಗ್ ರಾಜು ಹೆಣ್ಮಕ್ಳ ಜೊತೆ ಆಟ ಆಡಿರೋದನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಂತೆ. ಅದರಲ್ಲಿ 1-2 ವಿಡಿಯೋಗಳು ಈಗ ಹೊರಗಡೆ ಬಂದು ಹರಿದಾಡ್ತಿದೆಯಂತೆ. ಮೋಸ್ಟ್ಲಿ ಮಿಕ್ಕ ವಿಡಿಯೋಗಳು ಈ ಪೆನ್ ಡ್ರೈವಲ್ಲಿ ಇರಬೇಕು. ಅದಕ್ಕೆ ಅನಿಸುತ್ತೆ ಅವನಷ್ಟು ಒಳ್ಳೆ ಒಂಥರ ಆ್ಯಕ್ಟ್ ಮಾಡಿದ್ದು. ಶಿವರೇ, ಅಂತ ಹೆಕ್ಕ ತಿಂಬು ಮನುಷ್ಯ ಮಾರ್ರೆ ಅವನು. ಇಷ್ಟೆಲ್ಲ ಆಟ ಆಡಿ ಸಮಾಜದಲ್ಲಿ ಆರಾಮಾಗಿ ಓಡಾಡ್ಕೊಂಡಿದ್ನಲ್ಲ. ಹೆಣ್ಣನ್ನು ದುರುಪಯೋಗ ಪಡಿಸ್ಕೊಂಡವನ್ನ ಸುಮ್ಮನೆ ಬಿಡಬಾರ್ದು. ಅವನ ಅಹಂಕಾರಕ್ಕೆ ಅಂತ್ಯ ಹಾಡಲೇಬೇಕು. ನನ್ನ ಮನಸ್ಸಲ್ಲಿ ಏನೋ ಸೆನ್ಸ್ ಆಗ್ತಾ ಇತ್ತು. ಅದಕ್ಕೆ ಅನ್ಸುತ್ತೆ ಈ ಪೆನ್ ಡ್ರೈವ್ನ ನಾನು ಉಳಿಸ್ಕೊಂಡಿದ್ದು. ಬಹುಶಃ ಭಗವಂತನಿಂದ ಪ್ರೇರಣೆ ಆಗಿರಬಹುದು, ಅದಕ್ಕೆ ಹೀಗಾಗಿದೆ. ಶಿವು, ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ಕಾಶಿ, ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ. ಅನ್ಯಾಯ ಆಗಿರೋ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸಿ. ಹೌದಪ್ಪ, ಇಂಥವರೆಲ್ಲ ಜೈಲಲ್ಲಿ ಮುದ್ದೆ ಮುರಿದ್ರೆ ಗೊತ್ತಾಗುತ್ತೆ. ಕಾಶರೇ, ನಡೀರಿ ಹೋಗೋಣ. ಛೇ, ಎಂಥ ಅನ್ಯಾಯ! ಕಾಲ ತುಂಬ ಕೆಟ್ಟೋಯ್ತು. ಶಿವ 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 ಶಿವ.
ಎಷ್ಟು ವಿಡಿಯೋ ತಗೊಂಡಿದ್ಯೋ? ಸರ್ 292 ವಿಡಿಯೋ ಇದ್ದು ಸರ್. ಕಷ್ಟಪಟ್ಟದ್ರಲ್ಲಿ 200 ವಿಡಿಯೋ ತಗೊಂಡಿದ್ದೆ. ಅದರಲ್ಲಿ 2 ಲೀಕ್ ಆಗ್ಬಿಟ್ಟಿದ್ದೇವೆ ಸರ್. ಲೇ ದರಿದ್ರದವನೇ, ನಿನ್ನನ್ನು ಇಲ್ಲೇ ಹೂತಾಗಿ ಸಾಯಿಸ್ಬಿಡ್ಬೇಕು ಅನ್ಸುತ್ತೆ. ನಾಚಿಕಾಗಲ್ಲ ಹೇಳೋದಕ್ಕೆ. ಅಲ್ಲೇ 2 ಲೀಕ್ ಆಗಿದ್ದಕ್ಕೆ ಊರಲ್ಲೆಲ್ಲ ಮಾತಾಡಿ ಗುಲ್ಲೆಪ್ತಾ ಇದ್ದಾರೆ. ಅಂಥದ್ರಲ್ಲಿ 200 ಲೀಕ್ ಆಗಿದ್ದಿದ್ರೆ ನನ್ನ ಗತಿ ಏನೋ. ಸರ್ ಅದು ಹೆಂಗ್ ಹೊರಗಡೆ ಬಂತು ಅಂದ್ರೆ ಗೊತ್ತಾಗ್ತಿಲ್ಲ ಸರ್. ಹಾ, ಶಿವ ಸರ್ ಏನಾದ್ರು? ಏಯ್, ನನಗೆ ಅವನ ಕಂಡ್ರೆ ಆಗದೆ ಇರ್ಬೋದು, ಆದ್ರೆ ಅವನು ಇಂಥ ವಿಡಿಯೋ ನೋಡೋ ಧೈರ್ಯನೂ ಮಾಡಲ್ಲ. ಅಂಥದ್ರಲ್ಲಿ ಇನ್ನೊಬ್ರು ಲೀಕ್ ಮಾಡ್ತಾರ. ನಿನ್ ಯೋಗ್ಯತೆಗೆ ಬೆಂಕಿ ಹಾಕ ನನ್ನ ಮರ್ಯಾದೆ ಹೋಗ್ತಾ ಇದೆ. ಏನೋ ಮಾಡ್ಲಿ? ಶಿವರೇ, ನಾನೊಬ್ಬ ಪೊಲೀಸಾಗಿ ಹೇಳ್ತಿದ್ದೆ, ಪೊಲೀಸವರು ನಿಮ್ಗೆ ಹ್ಯಾಂಗ್ ಬೇಕಾದ್ರೂ ಕ್ರಾಸ್ ಕ್ವಶನ್ ಕೇಳಲ್ಲ. ನೀವೆಲ್ಲೂ ಕ್ರಾಸ್ ಹಾಕಿ ಹೋಗ್ಬೇಡಿ, ಮೇನ್ ರೋಡಲ್ಲೇ ಇರಿ. ಎಂತಕ್ಕಂದ್ರೆ ಈ ಪೆನ್ ಡ್ರೈವ್ ಮ್ಯಾಟ್ರಲ್ಲಿ ನೀವೇ ಮೇನ್. ಈ ಪೆನ್ ಡ್ರೈವ್ ಮ್ಯಾಟ್ರಲ್ಲಿ ಇರೋದು ನಾನಲ್ಲ ರೀ. ಈ ಪೆನ್ ಡ್ರೈವ್ ನನ್ನ ಹತ್ರ ಇದೆ ಅಷ್ಟೇ. ನಾನು ಅದನ್ನೇ ಹೇಳೋದು ಮರ್ರೆ. ಹೆದರ್ಕಂಡ್ಬೇಡಿ, ಧೈರ್ಯವಾಗಿ ಇರಿ. ತಪ್ಪು ಮಾಡಿದವ್ರಿಗೆ ಹೆದರಿಕೆ ಇಲ್ಲ, ನಾನು ಯಾಕೆ ಹೆದರ್ಕೋಬೇಕು? ಇಂಥ ಪಾಪಿಗಳಿಗೆ ಪಾಪ ಸುತ್ಕೋಬೇಕು, ಶಿಕ್ಷೆ ಆಗ್ಲೇಬೇಕು ಅಷ್ಟೇ. ನೋಡಿ, ಪಾಪಿ ಚಿರಾಯು ಅವನೇ ಕಾಲ್ ಮಾಡ್ತಾ ಇದ್ದಾನೆ. ಮಾತಾಡಿ. ಹಲೋ ಸರ್. ಶಿವಣ್ಣ, ಚೆನ್ನಾಗಿದ್ದೀರಾ ಶಿವಣ್ಣ? ಸರ್, ನಾನು ಶಿವಪ್ರಸಾದ್. ನೀವು ನನ್ನನ್ನು ಅಣ್ಣ ಅಂತ ಕರಿತಿದ್ದೀರಲ್ಲ, ಯಾಕೆ? ನಿನ್ನ ಅಣ್ಣ ಅಂದ್ರೂ ತಪ್ಪಿಲ್ಲ, ಅಪ್ಪ ಅಂದ್ರೂ ತಪ್ಪಿಲ್ಲ, ನಮ್ಮನೆ ದೀಪ ಅಂದ್ರೂ ತಪ್ಪಿಲ್ಲ ಕಣಪ್ಪ. ಸರ್, ಬೆಣ್ಣೆ ತುಂಬ ಜಾಸ್ತಿ ಆಯಿತು. ಏನು ಸರ್ ವಿಷಯ? ನಾನು ಯಾಕೆ ಕಾಲ್ ಮಾಡಿದೆ ಅಂದ್ರೆ, ಪೆಂಡ್ರೆ ಹುಡುಕ್ತೀನಿ ಅಂತ ಹೇಳಿದ್ಯಲ್ಲ, ಅದು ಸಿಗ್ತಾ ಅಂತ ಕೇಳಕ್ ಫೋನ್ ಮಾಡಿದೆ ಕಣಪ್ಪ. ಸರ್, ಅದು ನೆನ್ನೆಲ್ಲ ಹುಡುಕ್ತೆ ಸರ್, ಸಿಗಲೇ ಇಲ್ಲ. ಸಿಗ್ಲಿಲ್ವಾ? ಇವತ್ತು ಮತ್ತೆ ಹುಡುಕ್ತೀನಿ ಸರ್, ಖಂಡಿತ ಸಿಗುತ್ತೆ. ಸರಿ. ನೋಡಪ್ಪ ಶಿವಣ್ಣ, ನಿನ್ಗೆ ಈಗಾಗಲೇ ವಿಷಯ ಗೊತ್ತಾಗಿದೆ. ಆಫೀಸಲ್ಲಿ ಎಲ್ಲರೂ ಅದೇ ವಿಷಯ ಮಾತಾಡ್ತಿದ್ರೆ ಕಣಪ್ಪ. ನಾನು ನಾಟಕ ಮಾಡಲ್ಲ, ನೀನು ಮಾಡಬೇಡ. ನನ್ನ MMS ಲೀಕ್ ಆಗಿದೆ ಕಣೋ. 2 ವಿಡಿಯೋಗೆ ನನ್ನ ಬಗ್ಗೆ ಇಷ್ಟೊಂದು ಪುಕಾರ ಆಗಿದೆ. ಇನ್ನು ಆ 200 ಬಂದ್ಬಿಟ್ರೆ ನನ್ನ ಗತಿ ಏನಪ್ಪ? ನೋಡು ಶಿವಣ್ಣ, ನಾನು ಡೈರೆಕ್ಟಾಗಿ ಡೀಲ್ ಮಾತಾಡ್ಬಿಡ್ತೀನಿ. ನೀನು ಆ ಪೆನ್ ಡ್ರೈವ್ ಕೊಟ್ಬಿಟ್ರೆ ನಾನು 2 ಕೋಟಿ ಕೊಟ್ಬಿಡ್ತೀನಪ್ಪ. ಅಷ್ಟೊಂದ? ಹ್ಞೂ, 1 ಶಾರ್ಟ್ ಪೇಮೆಂಟು, ದೂಸರ ಮಾತೇ ಇಲ್ಲ. ಯೋಚನೆ ಮಾಡಪ್ಪ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಶಿವರೇ, ಎಂತಾಯ್ತು? ಆ ಪಾಪಿ ಎಂತ ಅಂದ? ಕಶೋರೆ, ಈ ಡೀಲಿಂಗ್ ರಾಜು ಅವನ ಹೆಸರನ್ನ ಪ್ರೂವ್ ಮಾಡ್ಕೊಂಡ್ಬಿಟ್ಟ. ನನ್ನ ಹತ್ರನೇ ಡೀಲಿಂಗ್ ಮಾಡ್ತಾ ಇದ್ದಾನೆ. ಎಂತ ಡೀಲಿಂಗ್? ಈ ಕರ್ಮಕಾಂಡಕ್ಕೆ 2 CR 2 ಕೋಟಿ ಕೊಡ್ತಾನಂತೆ. ಅಯ್ಯಬ್ಯಾ, 2 ಕೋಟಿ? 2 ಕೋಟಿಯ ಮರ್ರೆ. ಶಿವರೇ, 2 ಕೋಟಿ ಏನು ಸಣ್ಣ ಅಮೌಂಟ್ ಅಲ್ಲ. ಕಂಪ್ಲೇಂಟ್ ಕೊಡೋಕ್ಕೂ ಮುಂಚೆ ಒಂದ್ಸಲ ಯೋಚನೆ ಮಾಡಿ. ಶಿವರೇ, ನಿಮ್ಮ ಮನೆ ಪರಿಸ್ಥಿತಿ ಹೆಂಗಿತ್ತಂದಳಿ ಒಂದು ಸ್ವಲ್ಪ ಕಾಣಿ. ಮನೆ ಮೇಲೆ ಎಷ್ಟು ಸಾಲ ಇತ್ತಂದಳಿ ನಿಮಗೆ ಗೊತ್ತಿತ್ತಲ್ದ? ಅದೆಲ್ಲ ತೀರೋದು ಬೇಡ್ದ? ಯೋಚನೆ ಮಾಡಿ. ಒಂದಲ್ಲ ಎರಡಲ್ಲ 2 ಕೋಟಿ ರೂಪಾಯಿ. ಅದನ್ನು ಹೇಳೋಕ್ಕೂ ನನಗೆ ಹೋಗ್ತಾ ಇಲ್ಲ. 2 ಕೋಟಿ ನನ್ನನ್ನು ಹುಡ್ಕೊಂಡು ಬರ್ತಾ ಇದೆ. ಏನ್ ಮಾಡೋದು ಭಗವಂತ? ನಿನ್ನ ಅಂತರಾತ್ಮ ಏನು ಹೇಳ್ತಿದೆ? ಸತ್ಯ ಹೇಳ. ಹೇಳು, ಸತ್ಯನ ಸುಳ್ಳು ಅಂತ ನಾನು ನಿರ್ಧಾರ ಮಾಡ್ತೀನಿ. ನನ್ನ ಅಂತರಾತ್ಮ ದುಡ್ಡಿಸ್ಕೊಂಡ್ಬಿಡು, ಅದರಿಂದ ನಿನ್ನ ಸಾಲ ಎಲ್ಲ ತೀರಿಸಿ ಮಿಕ್ಕಿದ ದುಡ್ಡನ್ನ ಬ್ಯಾಂಕಲ್ಲಿಟ್ಟು ಬರೋ ಬಡ್ಡಿಲೇ ನೆಮ್ಮದಿಯಾಗಿ ಜೀವನ ಮಾಡುವಂತ ನನ್ನ ಲೆಫ್ಟ್ ಸೈಡ್ ಆಫ್ ದಿ ಮನಸ್ಸು ಹೇಳ್ತಾ ಇದೆ. ರೈಟ್ ಸೈಡ್ ಆಫ್ ದಿ ಮನಸ್ಸು ಏನು ಹೇಳ್ತಿದೆ? ನೊಂದು ಹೆಣ್ಣು ಮಕ್ಕಳ ಶಾಪ ಒಳ್ಳೇದಲ್ಲ, ಅವ್ರ ಶಾಪಕ್ಕೆ ಗುರಿಯಾಗೋ ಬದಲು ಅನ್ಯಾಯ ಮಾಡಿದವ್ರಿಗೆ ಶಿಕ್ಷೆ ಆಗೋ ಹಾಗೆ ಮಾಡಿ ನೊಂದು ಹೆಣ್ಮಕ್ಳ ಕಣ್ಣೀರು ಒರೆಸು ಅಂತ ಹೇಳ್ತಾ ಇದೆ. ಆ 2 ದಾರಿಲಿ ಒಂದನ್ನ ಆಯ್ಕೆ ಮಾಡ್ಕೊ. ಹಾ,
ಭಗವಂತ ಇದನ್ನ ಹೇಳಕ್ಕ ನೀನು ಬಂದಿದ್ದು? ಯಾಕೆ ಭಗವಂತ ಹಿಂಗೆ ಹೊಟ್ಟೆ ಉರಿಸ್ತ್ಯಾ? ನನ್ನ ಮನಸ್ಸು ಎರಡೆರಡು ಥರ ಹೇಳ್ತಾ ಇದೆ, ಏನು ಅಂತ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಷನ್ ಆಗ್ತಾ ಇದೆ. ಸಹಾಯ ಮಾಡಬಾರ್ದಾ? ಸಾಧ್ಯ ಆಗದೆ ಇರೋವಂಥ ಸಂದರ್ಭದಲ್ಲಿ ನಾನು ಕೈ ಹಿಡಿಬಲ್ಲೆ, ಆದ್ರೆ ನಿನಗೆ ಸಾಧ್ಯ ಆಗುವಂತ ವಿಚಾರದಲ್ಲಿ ನಾನು ಯಾಕೆ ಮಧ್ಯ ಬರಲಿ? ಅಯ್ಯೋ ಭಗವಂತ, ದುಡ್ಡು ಮುಖ್ಯನಾ ಅಥವಾ ಅನ್ಯಾಯ ಆದವ್ರಿಗೆ ನ್ಯಾಯ ಕೊಡ್ಸೋದು ಮುಖ್ಯನಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಹೇಳು. ಶಿವಪ್ರಸಾದ್, ಚಿಕ್ಕ ಮಗು ಕೂಡ ನಿನ್ ಸಮಸ್ಯೆಗೆ ಪರಿಹಾರ ಕೊಡುತ್ತೆ, ಆದ್ರೆ ನಿನಗೆ ಯಾಕೆ ಆಗ್ತಿಲ್ಲ? ನಾನು ಚಿಕ್ಕ ಮಗು ಅಲ್ವಲ್ಲ, ಅದಕ್ಕೆ ನನ್ನಿಂದ ಆಗಲ್ಲ. ಭಗವಂತ, ಚಿಕ್ಕ ಮಕ್ಳ ಹತ್ರ ಯಾರು ಸಾಲ ತೀರಿಸಿ ಬಡ್ಡಿ ಕೊಡಿ ಅಂತ ಕೇಳಲ್ಲ. ಅದಕ್ಕೆ ಮನೆ ನಡೆಸಬೇಕು, ಮಕ್ಕಳು ಫೀಸ್ ಕಟ್ಟಬೇಕು ಅನ್ನೋ ಜವಾಬ್ದಾರಿ ಇರಲ್ಲ. ಆದ್ರೆ ನನಗಿದೆ, ಅದಕ್ಕೆ ನನಗೆ ಕಷ್ಟ ಆಗ್ತಿರೋದು. ಭಗವಂತ, ಆಕ್ಚುಲ್ ವಿಷಯ ಹೇಳ. ಹೇಳು. ಅದು ನನ್ನ ಫ್ರೆಂಡ್ ಬಾಬು ಇದ್ದಾನಲ್ಲ, ಅವನು ಎಲ್ಲ ವಿಡಿಯೋಗಳನ್ನು ನೋಡಿದ್ನಂತೆ. ಅದರಲ್ಲಿ ಯಾರ ಮೇಲೂ ದೌರ್ಜನ್ಯ ಆಗಿಲ್ಲ, ಎಲ್ಲ ಮ್ಯೂಚುವಲ್ ಆಗಿರೋ ಥರ ಅನ್ನಿಸ್ತಿದೆ ಅಂತ ಅವನು ಹೇಳ್ದ. ಹಾಗಿರುವಾಗ ದುಡ್ಡಿಸ್ಕೊಳ್ಳೋದು ಓಕೆ ಅಲ್ವಾ? ಶಿವಪ್ರಸಾದ್, ಕಣ್ಣಿನಲ್ಲಿ ನಿಜವನ್ನ ಕಾಣಬಹುದು, ಆದ್ರೆ ಕಣ್ಣು ಕಂಡಿದ್ದೆಲ್ಲ ನಿಜ ಆಗ್ಬೇಕಾಗಿಲ್ವಲ್ಲ. ಆ ಹೆಣ್ಮಕ್ಳಲ್ಲಿ ಎಷ್ಟೋ ಜನ ಒತ್ತಾಯದಿಂದ ದೌರ್ಜನ್ಯಕ್ಕೊಳಗಾಗದೇ ಇದ್ರು ಒತ್ತಡದಿಂದ ದೌರ್ಜನ್ಯಕ್ಕೊಳಗಾಗಿರ್ಬೋದಲ್ವಾ? ಹೆಣ್ಣು ಸೃಷ್ಟಿಯ ಮೂಲ. ಹೆಣ್ಣಿಗೆ ಅಗಾಧವಾದ ಗೌರವವಿದೆ, ಅಪಾರವಾದ ಶಕ್ತಿ ಇದೆ. ಆದ್ರೆ ಎಲ್ಲಾ ಹೆಣ್ಮಕ್ಳು ಶಕ್ತಿವಂತರಾಗಿರೋದಿಲ್ಲ. ಶಕ್ತಿವಂತ ಹೆಣ್ಮಕ್ಳು ನೀತಿಯನ್ನ, ನಿಯಮವನ್ನ, ರೀತಿಯನ್ನ, ಚೌಕಟ್ಟನ್ನ ದಾಟಿ ಮುಂದುವರೆದಿರ್ತಾರೆ. ಆದ್ರೆ ಅಸಹಾಯಕ ಹೆಣ್ಮಕ್ಳು ಇಂದಿಗೂ ಹಣ, ಅಧಿಕಾರ, ಅಹಂಕಾರದ ಬೆಂಕಿಗೆ ತುತ್ತಾಗ್ತಿದ್ದಾರೆ. ನಿಜ ಭಗವಂತ. ನಮ್ಮ ಫ್ರೆಂಡ್ ಒಬ್ರು ಆರೂರು ಜಗದೀಶ್ ಅಂತ, ಅವ್ರು ಹೇಳ್ತಾ ಇದ್ರು, ಖಾರಕ್ಕೂ ಅಹಂಕಾರಕ್ಕೂ ಇರೋ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಖಾರ ತಿಂದಾಗ ನಾವೇ ನೀರು ಕುಡಿತೀವಿ, ಅಹಂಕಾರಕ್ಕೆ ಕಾಲಾನೇ ನೀರು ಕುಡಿಸುತ್ತೆ ಅಂತ. ಓ, ಹಾಗಾದ್ರೆ ಈಗ ನೀನೇ ನೀರು ಕುಡಿತೀಯೋ ಅಥವಾ ಕಾಲ ಕುಡಿಸೋ ತನಕ ಕಾಯ್ತೀಯೋ? ಅಯ್ಯೋ ಭಗವಂತ, ಯಾಕೆ ಹೀಗೆ ಹೆದರಿಸ್ತೀಯ? ಒಟ್ನಲ್ಲಿ ನೀನಿಷ್ಟು ಹೇಳಿದ್ ಕೇಳಿದ್ಮೇಲೆ ನನಗೊಂದು ಅರಿವಾಯ್ತು. ನಾನು ಕಷ್ಟದಲ್ಲಿ ಬೇಯ್ತೀನೋ ಅಥವಾ ಕಷ್ಟಪಟ್ಟು ದುಡಿತೀನೋ ಗೊತ್ತಿಲ್ಲ, ಆದರೆ ನನ್ನಿಂದ ಒಬ್ರಿಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡಲ್ಲ. ಅಥವಾ ನನ್ನ ಕಣ್ಮುಂದೆ ಅನ್ಯಾಯ ಆಗ್ತಾ ಇದ್ರೆ ನೋಡಿಕೊಂಡು ಸುಮ್ಮನೆ ಇರಲ್ಲ. ಆ ಡೀಲಿಂಗ್ ರಾಜ್ ಮಾಡಿರೋ ತಪ್ಪಿಗೆ ನಾನೇ ಶಿಕ್ಷೆ ಕೊಡಿಸ್ತೀನಿ. ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗೋ ಹಾಗೆ ಮಾಡ್ತೀನಿ. ಇದೇ ನನ್ನ ನಿರ್ಧಾರ. ನನ್ನ ನಿರ್ಧಾರ ಭಗವಂತ, ಹಾ, ನನ್ನ ನಿರ್ಧಾರ ಸರಿನಾ ತಪ್ಪ ಅಂತ ಕೇಳೋ ಗ್ಯಾಪಲ್ಲಿ ಮಾಯ ಆಗ್ಬಿಟ್ಯಾ ಭಗವಂತ? ಇರಲಿ, ನನ್ನ ನಿರ್ಧಾರ ಸರಿ ಅಂತ ನನ್ನ ಅಂತರಾತ್ಮ ಹೇಳ್ತಾ ಇದೆ. ಡೀಲಿಂಗ್ ರಾಜ್, ನಿನ್ನ ಆಟಕ್ಕೆ ಅಂತ್ಯ ನಾನು ಹಾಡ್ತೀನಿ. ಶೂರ್ ನಿಂತ್ಕೊಂಡು ಪೆನ್ಡ್ರೈವ್ ಬಗ್ಗೆ ಎಂತ ಯೋಚನೆ ಮಾಡ್ರಿ? ನ್ಯಾಯವಾಗಿ ಏನು ಮಾಡಬೇಕೋ ಅದನ್ನೇ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಅಂದರೆ ಪೆನ್ಡ್ರೈವನ್ನ ಪೊಲೀಸ್ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡೋದಂದಲ್ಲಿ ಡಿಸೈಡ್ ಮಾಡಿಬಿಟ್ರೆ? ಇಲ್ಲಿ ಕಾಣಿ ಶಿವ ಅವರೇ, ಜೀವನದಲ್ಲಿ ಲಾಟ್ರಿ ದಿವಸ ಹೊಡೋದಿಲ್ಲ, ಅಂಥದ್ರಲ್ಲಿ ನಿಮಗೆ ಬಂಪರ್ ಲಾಟ್ರಿ ಹೊಡೆದಿತ್ತು. 2 ಕೋಟಿ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಅಂದೇಳಿ ಗೊತ್ತಿತ್ತಾ ನಿಮಗೆ? ನ್ಯಾಯವಾಗಿ ದುಡಿತೆ ಅಂದರೂ 20 ರೂಪಾಯಿ ಸಂಪಾದನೆ ಮಾಡೋಕ್ಕಾಗ್ತಿಲ್ಲ, ಅಂಥದ್ರಲ್ಲಿ 2 ಕೋಟಿ. ಯೋಚನೆ ಮಾಡಿ ಮರ್ರೆ. ಹೌದು ಬಾವಾ, ವಯಸ್ಸಲ್ಲಿ ನಾನು ನಿಮಗಿಂತ ಚಿಕ್ಕವಳು, ಆದರೂ ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಹೇಳು. ಬಾವಾ, ನನ್ನ ಪ್ರಕಾರ ಪ್ರೀತಿ ಅಂದರೆ ಬರೀ ಪ್ರೀತಿನ ಕೊಡೋದಷ್ಟೇ ಅಲ್ಲ, ಕಟ್ಕೊಂಡಿರೋ ಜೀವಕ್ಕೆ ಕಂಫರ್ಟ್ ಕೊಡೋದು, ಆ ಜೀವ ಕೇಳೋ ಆಸೆನ ಈಡೇರಿಸೋದು, ಆ ಜೀವದಲ್ಲಿ ಹುಟ್ಟೋ ಕನಸುಗಳನ್ನು ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ನಡ್ಕೊಳ್ಳೋದು. ಪ್ರತಿಯೊಂದು ಹೆಣ್ಣಿಗೂ ಆ ಥರದೊಂದು ಕನಸಿರುತ್ತೆ ಬಾವಾ,
ನೂರಾರು ಆಸೆಗಳಿರುತ್ತೆ. ಆದರೆ ಅಂಥ ವಿಷಯದಲ್ಲಿ ನಮ್ಮ ಅಕ್ಕ ದಡ್ಡಿ ಅವಳಿಗೆ ಕನಸುಗಳಿಲ್ಲ, ಆಸೆಗಳಿಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ಆದರೆ ನನಗನ್ಸೋದೇನು ಗೊತ್ತಾ, ಅಕ್ಕ ತುಂಬ ಬುದ್ಧಿವಂತೆ. ಅವಳು ಕನಸುಗಳನ್ನು ಬಚ್ಚಿಟ್ಕೊಂಡಿರ್ತಾಳೆ ಅಥವಾ ತನ್ನೊಳಗೆ ಹೊಡೆದು ನುಚ್ಚು ನೂರು ಮಾಡ್ಕೊಂಡಿರ್ತಾಳೆ. ಯಾಕಂದರೆ ಅಕ್ಕಂಗೆ ಮನೆ ಪರಿಸ್ಥಿತಿ ಏನು ಅಂತ ಗೊತ್ತು. ಬಾವ, ನೀವು ತಗೊಳ್ಳೋ ನಿರ್ಧಾರದಿಂದ ನಿಮ್ಮ ಹೆಂಡತಿ ಮಕ್ಕಳು ಆಸೆನ ಈಡೇರಿಸ್ಬೋದು. ಯೋಚನೆ ಮಾಡಿ, 2 ಕೋಟಿಯಿಂದ ಮನೆಯವ್ರ ಆಸೆನ ಈಡೇರಿಸಿ ಮುಂದೆ ನಿಮ್ಮ ಕನಸುಗಳನ್ನು ನನಸು ಮಾಡ್ಬೋದು. ದುಡ್ಡಿಗೆ ಆ ಶಕ್ತಿ ಇದೆ. ಶಿವು, ಬಾ. ಅವತ್ತು ನೀನು ಬೆಳಗ್ಗೆ ಬೇಗ ಎದ್ದು ಹೋಗಿದ್ದಿದ್ರೆ ಒಳಚರಂಡಿ ಮಂಡಳಿಯಲ್ಲಿ ಕೆಲಸ ಸಿಕ್ತಿತ್ತು ಅಂತ ಆಗಾಗ ನೀನು ಬೈತಿದ್ದೆ. ಅದು ತಪ್ಪಲ್ಲ. ನೋಡು, ಪ್ರೈವೇಟ್ ಕಂಪ್ನಿಲಿ ಲಕ್ಷ ಸಂಬಳ ಕೊಟ್ಟರು ಸಹಿತ ಕೆಲಸ ಗ್ಯಾರಂಟಿ ಇರಲ್ಲ. ಅದೇ ಸರ್ಕಾರಿ ನೌಕರಿಲಿ 10,000 ಆದ್ರೂ ಬರಲಿ, ನೆಮ್ಮದಿಯಾಗಿರ್ಬೋದು. ನೋಡು ಶಿವು, ನೀನು ಉದ್ಧಾರ ಆದರೆ ನನಗೇನೋ ಸಿಗತ್ತೆ ಅಂತಲ್ಲ, ಒಟ್ಟಿನಲ್ಲಿ ನೀವೆಲ್ಲ ಖುಷಿಯಾಗಿದ್ದರೆ ಅದೇ ನನ್ನ ನೆಮ್ಮದಿ ಕಣಪ್ಪ. ನೋಡು ಶಿವು, ದೇವರು ನಿನಗೆ 2ನೇ ಅವಕಾಶ ಕೊಟ್ಟಿದ್ದಾನೆ. ಯೋಚನೆ ಮಾಡಿದ್ರೆ ಕೆಟ್ಟೋಗ್ತೀಯ. ಕೆಲವೊಂದನ್ನು ಯೋಚನೆ ಮಾಡದೆ ನಿರ್ಧಾರ ತಗೋಬೇಕಪ್ಪ. ಮನೆಗೆ ಬರ್ತಾರೋ ಲಕ್ಷ್ಮಿನ ಬೇಡ ಅನ್ಬೇಡಪ್ಪ. ರೀ, ಇಷ್ಟು ದಿನ ನಾನು ನಿಮ್ಮ ಹತ್ರ ಏನೂ ಕೇಳಿರಲಿಲ್ಲ. ಕೇಳಿದ್ರೆ ನಿಮಗೆ ಬೇಜಾರಾಗುತ್ತೆ ಅಂತ ನನಗೆ ಗೊತ್ತಿತ್ತು. ಆದರೆ ನಾನು ಇವತ್ತೊಂದು ಮಾತು ಹೇಳ್ತೀನಿ, ನೀವಿಲ್ಲ ಅಂತ ಹೇಳಬಾರ್ದು. 2 ಕೋಟಿ ದೊಡ್ಡ ಮೊತ್ತ. ಆದರೆ ಒಂದು ಹೆಣ್ಣಿನ ಕಣ್ಣೀರಿನ ಮುಂದೆ ಯಾವ ದುಡ್ಡು ದೊಡ್ಡದಲ್ಲ. ಅನ್ನಿಸ್ಬೋದು ಯಾರೋ ಅವಳಿಗೆ ಬಲವಂತ ಮಾಡಿರಲ್ಲ ಅಂತ. ಆದರೆ ತನ್ನ ಮನೆಯವ್ರಿಗೇನಾಗುತ್ತೋ, ತನ್ನ ಕೆಲಸಕ್ಕೇನಾಗುತ್ತೋ, ತನಗೇನಾಗುತ್ತೋ ಅನ್ನೋ ಭಯಕ್ಕೆ ಅದು ಎಷ್ಟು ಕಷ್ಟಪಟ್ಟು ಇದಕ್ಕೆ ಒಪ್ಕೊಂಡಿರ್ತಾಳೆ ಅನ್ನೋದು ಅವಳಿಗೆ ಮಾತ್ರ ಗೊತ್ತಿರುತ್ತೆ. ನಮ್ಮ ಮನೆ ಮೇಲಿರೋ ಸಾಲ 30 ಅಲ್ಲ 50 ಲಕ್ಷನೇ ಆಗಲಿ, ದುಡ್ಡು ಕೊಟ್ಟವರೆಲ್ಲ ಮನೆ ಮುಂದೆ ಬಂದು ಗಲಾಟೆ ಮಾಡಲಿ, ಈ ಮನೆ ಮಾರೋ ಪರಿಸ್ಥಿತಿ ಬಂದರೂ ನೀವಿದ್ದೀರಲ್ರಿ. ನೋಡಿ, ಪ್ರಾಮಾಣಿಕವಾಗಿ ದುಡಿಯೋ ಗಂಡಸಿಗೆ ಆ ಭಗವಂತ ಯಾವುದಾದ್ರೂ ಒಂದು ದಾರಿ ತೋರಿಸ್ತಾನೆ. ಆದರೆ ಇಂಥ ದುಡ್ಡು ನಮ್ಮ ಮನೆ ಹೊಸ್ಲೊಳಗಡೆ ಬರಬಾರ್ದು. ಶಿವು, ನೀವು ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಏನೋ ಮಾತಾಡ್ತಿದ್ದೀರಿ ಅನ್ಸುತ್ತೆ. ನಿಮ್ಗೆ ಈಗಾಗಲೇ ಗೊತ್ತಾಗಿರಬೇಕು ನಾನು ಏನು ಹೇಳಕ್ಕೆ ಕೊಟ್ಟಿದ್ದೀನಿ ಅಂತ. ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಾನು ನಿಮ್ಗೆ ಹಣದ ಆಮಿಷ ಒಡ್ಡಿ ನೀವು ತಪ್ಪು ಮಾಡೋ ಹಾಗೆ ಮಾಡಿಬಿಟ್ಟಿದ್ದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನ್ನ ಮೇಲೇನಾದರೂ ಆವೇಶ ಇದ್ದರೆ ತಡೆದಿಟ್ಕೊಳ್ಳಿ. ನಾನು ಸತ್ತ ಮೇಲೆ ನಾನು ಹೆಣದ ಮುಂದೆ ಬಂದು ಎಲ್ಲ ಹೇಳ್ಬಿಡಿ. ಅಯ್ಯೋ ಸರ್, ಬಿಡ್ತೋನೆ ಸರ್. ಛೇ, ಯಾಕೆ ಸರ್ ಹಾಗೆಲ್ಲ ಮಾತಾಡ್ತಾ ಇದ್ದೀರಾ? ಇಲ್ಲ ಶಿವು, ನನಗೆ ತುಂಬ ಕಸಿಬಿಸಿ ಆಗ್ತಾ ಇದೆ. ನನ್ನ ಹೆಂಡತಿ ನನ್ನನ್ನು ದೇವರು ಅಂತ ತಿಳ್ಕೊಂಡಿದ್ದಾಳೆ. ನನ್ನನ್ನು ಬಿಟ್ಟು ಬೇರೆ ಯಾರನ್ನು ನೋಡಲ್ಲ ಅಂತ ಅಂದ್ಕೊಂಡಿದ್ದಾಳೆ. ಆದರೆ ಆ ದೇವತೆಗೆ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಈ ಸ್ವಲ್ಪ ಹೊತ್ತಿನಿಂದ ನನಗೆ ಅನ್ಸೋಕ್ಕೆ ಶುರು ಆಯಿತು. ನಿಮಗೆಲ್ಲ ಗೊತ್ತಾಗಿರೋ ಪೆಂಡ್ರೆ ವಿಷಯ ಅವಳಿಗೆ ಗೊತ್ತಾಗೋದಕ್ಕೆ ಜಾಸ್ತಿ ಸಮಯ ಬೇಕಾಗಿಲ್ಲ. ಆದರೆ ಅಷ್ಟೊತ್ತಿಗೆ ನಾನು ಈ ಲೋಕನೇ ಬಿಟ್ಟಿರ್ತೀನಿ.